2024 BU ಕ್ವಶನ್ ಪೇಪರ್ BNU ಕ್ವಶನ್ ಪೇಪರ್ ಅಲ್ಲಿ ಫಸ್ಟ್ 2 ಮಾರ್ಕ್ಸ್ ಗೆ ಏನಿದೆ ಅಂತ ನೋಡೋಣ. ಡಿಫೈನ್ ಹೋಲಿ ಓನ್ಡ್ ಸಬ್ಸಿಡರಿ ಅಂತ ಹೇಳ್ತಾರೆ. ಹೋಲಿ ಓನ್ಡ್ ಅಂತ ಹೇಳಿದ್ರೆ ಸಬ್ಸಿಡರಿ ಕಂಪನಿ ಇರ್ತಕ್ಕಂಥ 100% ಶೇರ್ ಕ್ಯಾಪಿಟಲ್ ನ ಇನ್ನೊಂದು ಕಂಪನಿ ಪರ್ಚೇಸ್ ಮಾಡಿ. ಹೋಲಿ ಅಂದ್ರೆ ಏನೋ ಕಂಪ್ಲೀಟ್ ಅರ್ಥ. ಅದನ್ನೇ ನಾವೇನಂತ ಹೇಳ್ತೀವಿ, ಓನ್ಲಿ ಓನ್ಡ್ ಸಬ್ಸಿಡರಿ ಕಂಪನಿ ಅಂತ ಹೇಳಿ. ಇನ್ನೊಂದು ವಾಟ್ ಯು ಮೀನ್ ಬೈ ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್ ಪುನಃ ಕೇಳಿದ್ದಾರೆ, ಹೌದಾ? ಅಲ್ಲಿಗೆ ಎರಡು ಎಷ್ಟಾಯ್ತು? 4 ಮಾರ್ಕ್ಸ್ ಆಯ್ತು. ಈಗ 4 ಮಾರ್ಕ್ಸ್ಗೆ 4ನೇ ಕ್ವಶನ್ ಇದೆ ನೋಡಿ. 4 ಮಾರ್ಕ್ಸ್ಗೆ 4ನೇ ಕ್ವಶನ್. KLR Limited acquired 7,500 shares of 100 each in MBL Limited on 1/10/2023. ಆವಾಗಲೇ ಸೇಮ್ ಅಲ್ವೇನಪ್ಪ? 1/10/2023. ಯಾವತ್ತು ಪರ್ಚೇಸ್ ಮಾಡಿರೋದು? ಎಷ್ಟು ಶೇರ್ಸ್ ಪರ್ಚೇಸ್ ಮಾಡಿರೋದು? 7,500 ಶೇರ್ಸ್ ಪರ್ಚೇಸ್ ಮಾಡಿದ್ದಾರೆ. The following balances are extracted from MB Limited on 31st March 24. ಮಾರ್ಚ್ 24 ಎಂಡಿಂಗ್ ಆದ್ರೆ ಓಪನಿಂಗ್ ಯಾವತ್ತಾಗಿರುತ್ತೆ? 1/4/23 ನಲ್ಲಿ ಆಗಿದೆ. ಅದು ಅರ್ಥ ಮಾಡ್ಕೊಳ್ಬೇಕು. ಶೇರ್ಸ್ ಎಷ್ಟಿದೆ ಅಂತೆ? ಶೇರ್ ಕ್ಯಾಪಿಟಲ್ ಆಫ್ MBL ಲಿಮಿಟೆಡ್ ಈಸ್ 10,000 ಶೇರ್ಸ್. ನೋಡಿ ಇಲ್ಲಿ KLR ಪರ್ಚೇಸ್ ಮಾಡಿರೋದು, MBL ಸೇಲ್ ಮಾಡ್ತಾ ಇರೋದು. ಒಟ್ಟು ಎಷ್ಟು ಸಾವಿರ ಶೇರ್ಸ್ ಇತ್ತಂತೆ? 10,000 ಶೇರ್ಸ್ ಇತ್ತು. 7,500 ಇವನ್ ಪರ್ಚೇಸ್ ಮಾಡಿದ್ರೆ ಇನ್ ಎಷ್ಟಿರುತ್ತೆ? 2,500. 2,0 2,0 25 1 25 3 ಅಲ್ಲಿಗೆ 3:1 ಇಸ್ ದ ರೇಷಿಯೋ. ಕ್ಲಿಯರ್ ಏನಪ್ಪಾ? ರಿಸರ್ವ್ 1/4/23 ಅಂದ್ರೆ ಹೋದ ವರ್ಷದ್ದು. ಕರೆಕ್ಟ್ ಏನಪ್ಪಾ? ರಿಸರ್ವ್ಸ್ ಎಷ್ಟಪ್ಪ ಇದೆ? 14 lakhs ಇದೆ. ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ 1/4/23 ಅಂದ್ರೆ ಇದು ಕೂಡ ಹೋದ ವರ್ಷದ್ದು. ಕರೆಕ್ಟ್ ಏನಪ್ಪಾ? ಪ್ರಾಫಿಟ್ಸ್ ಡ್ಯೂರಿಂಗ್ ದ ಇಯರ್ ಅಂತ ಹೇಳಿದ್ದಾನೆ. ಕರೆಕ್ಟಾ? ಪ್ರಾಫಿಟ್ಸ್ ಡ್ಯೂರಿಂಗ್ ದ ಇಯರ್ ಯಾವ ಡೇಟ್ ಇಂದ ಯಾವ ಡೇಟು? 1/4/23 ಇಂದ 30th of September 23 ವರೆಗೂ. ಕರೆಕ್ಟಾ? ಒಟ್ಟು ಎಷ್ಟಿದೆ? 15 ಲಕ್ಷ ಇದೆ. ಇದರಲ್ಲಿ 6 ತಿಂಗಳದು 7.5 ಲಕ್ಷ. ಕರೆಕ್ಟ್ ಏನಪ್ಪಾ? ಕರೆಕ್ಟ್ ಏನೋ ತಮ್ಮ? ಅಲ್ಲಿಗೆ 45,50,000 ಟೋಟಲ್ ಬಂತು. ಇನ್ನ ರೆವಿನ್ಯೂ ಪ್ರಾಫಿಟ್ ಅಲ್ಲಿ ಪ್ರಾಫಿಟ್ 1/10/23 ಇಂದ 31st March 24 ವರೆಗೂ 7.5 ಲಕ್ಷ ಬರುತ್ತೆ. ಕರೆಕ್ಟಾ? 15ರಲ್ಲಿ 7.5 ಹೋದ್ರೆ ಎಷ್ಟಿರುತ್ತೆ? ಇನ್ನು 7.5 ಲಕ್ಷ ಬರುತ್ತೆ. ಕರೆಕ್ಟಾ? ಅಲ್ಲಿಗೆ 2 ಬಂತು. ಈಗ ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್ ಕೇಳಿದಾನೆ ನೋಡಿ. 2,500 ಶೇರ್ಸ್ 100 ರೂಪಾಯಿ ಪ್ರಕಾರ 2.5 ಲಕ್ಷ ಆಯ್ತು. ಏನು ಕೊಟ್ಟಿಲ್ಲ ಅಂದ್ರೆ 100 ರೂಪಾಯಿ ಅಂತ ಅನ್ಕೊಳ್ಳಿ. ಓಕೆನಾ? ಕ್ಯಾಪಿಟಲ್ ಪ್ರಾಫಿಟ್ ಒಟ್ಟು 45,50,000 ಇಂಟು 1/4, 7.5 ಲಕ್ಷ ಇಂಟು 1/4 ಸರ್ 11,37,500. ಇದೆಷ್ಟು ಬಂತು? ಅವೆಲ್ಲ ಮಾಡಿದ್ವಲ್ವಾ? ಹಾ ಸರ್, ಸೇಮ್ 1,87,500 ಅಷ್ಟೇ. ಅಲ್ಲಿಗೆ 15,75,000 ಇಸ್ ದ ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್. ಅರ್ಥ ಆಯ್ತಂದ್ರಪ್ಪ? ದೇವ್ರುಗಳ ಸಿ ಈ ಕ್ವಶನ್ ಯಾರ್ಯಾರಿಗೆ ಕ್ಲೀನ್ ಆಗಿ ಅರ್ಥ ಆಗಿದೆ ಅವರೆಲ್ಲರೂ ಸಾಯಿ ಸ್ಟಡಿ ಸರ್ಕಲ್ ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ ಫ್ರೆಂಡ್ಸ್ಗೆಲ್ಲ ನನಗೆ ಎಲ್ಲಾ ವಿಡಿಯೋಸ್ನು ಶೇರ್ ಮಾಡಿ. ಲೈಕ್ ಬಟನ್ ಮಾತ್ರ ಒತ್ತೋದನ್ನ ಮರಿಬೇಡಿ. ಅರ್ಥ ಆಗ್ತಿದ್ಯಾ? ನೀವು ಎಷ್ಟು ಲೈಕ್ ಹೊಡಿತೀರೋ ಅಷ್ಟು ವಿಡಿಯೋಸ್ನ ನಾನು ಜಾಸ್ತಿ ಮಾಡ್ತಾ ಇರ್ತೀನಿ. ಓಕೆನಾ? ಎಲ್ಲರೂ ನೋಡಿದವರೆಲ್ಲ ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ MBA ಅಡ್ಮಿಷನ್ಗೆ ಸಂಭ್ರಮ್ ಅಕಾಡೆಮಿ ಆಫ್ ಮ್ಯಾನೇಜ್ಮೆಂಟ್ ಸ್ಟಡೀಸ್ ಇದೆ. ಅಲ್ಲಿ ನಿಮ್ಗೆ PGCT ಬರ್ದಿರ್ಲಿ ಬರೀದೆ ಹೋಗ್ಲಿ, ಬಂದ್ರಿ ಅಪ್ರೋಚ್ ಮಾಡಿ. ನಿಮ್ಗೆ ಅರ್ಥ ಆಗಿಲ್ಲ ಅಂದ್ರೆ ನನಗೆ ಫೋನ್ ಮಾಡಿ, ನಾನು ನಿಮ್ಗೆ ಗೈಡ್ ಮಾಡ್ತೀನಿ. ಕರೆಸ್ಪಾಂಡೆನ್ಸ್ ಅಲ್ಲಿ ಮಾಡ್ಬೇಕಾದ್ರೂ ಗೈಡ್ ಮಾಡ್ತೀನಿ. ನೀವು ಎಲ್ಲಿ MBA ಮಾಡಬೇಕು ಅಂತ ಇದ್ರು ನಾನು ಕೌನ್ಸಿಲಿಂಗ್ ಮಾಡ್ತೀನಿ. ಓಕೆನಾ? ಥ್ಯಾಂಕ್ ಯು.